ನಾಯಕರು ರಾಜ್ಯದಲ್ಲೂ ಕೂಡ ಈಶ್ವರಪ್ಪ ಅವರ ನಿರ್ಧಾರ ಇದೆ ಒಂದು ರೀತಿ ಸಂಚಲನ ಮೂಡಿಸಬಹುದು ಅಂತ. ಯಾಕಂದ್ರೆ ಸಾಕಷ್ಟು ಈಶ್ವರಪ್ಪ ಕೂಡ ಪ್ರಸ್ತಾಪ ಮಾಡಿದ್ರು ಪಕ್ಷವನ್ನು ಉಳಿಸಬೇಕಾಗಿದೆ, ಹಾಗಾಗಿ ನಾನು ಎಲ್ಲರ ಧ್ವನಿಯಾಗಿ ಈ ಲೋಕಸಭಾ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿ. ನನಗೆ ಒಂದೇ ಒಂದು ಆಸೆ ಇಟ್ಕೊಂಡ್ರಿ, ನನಗೆ ಟಿಕೆಟ್ ಸಿಗುತ್ತೋ ಬಿಡುತ್ತೋ ನನಗೆ ಗೊತ್ತಿರಲಿಲ್ಲ. ನಮ್ಮ ರಾಜ್ಯದ ಮಾಜಿ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರವರು, ನಮ್ಮೆಲ್ರಿಗೂ ಸ್ಫೂರ್ತಿ ಪ್ರತಾಪ್ ಸಿಂಹ ಅವರು, ನಮ್ಮೆಲ್ಲರಿಗೂ ಕೂಡ ಆದರ್ಶ CT ರವಿ ಅವರು ಏನು ತಪ್ಪು ಮಾಡಿದ್ದಾರೆ? ನನಗೆ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಬೇರೆ, ಆದರೆ ಹಿಂದುತ್ವದ ಪ್ರತಿಪಾದಕರು ಭಾರತೀಯ ಜನತಾ ಪಕ್ಷದ ಬೆಳೆಸಿ ಕಟ್ಟಿದಂಥ ವ್ಯಕ್ತಿಗಳಿಗೆ ಈ ಬಾರಿ ಇಷ್ಟೊಂದು ಮೋಸ ಆಗಿರೋದು ನಿಜಕ್ಕೂ ಕೂಡ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಬೇಸರ ಇದೆ. ಭಗವಂತ ನನ್ನ ತಂದೆಯವ್ರ ಮುಖಾಂತರ ಈ ಒಂದು ಪಕ್ಷನ ಉಳಿಸೋಂಥ ವ್ಯವಸ್ಥೆ 100ಕ್ಕೆ 100 ಭಾಗ ಆಗತ್ತೆ. ನನ್ನ ತಂದೆಯವರು ಈ ಬಾರಿ ಗೆಲ್ತಾರೆ, ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡ್ತಾರೆ, ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷನ ಉತ್ತುಂಗಕ್ಕೆ ತಗೊಂಡು ಹೋಗ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಈ ಲೋಕಸಭಾ ಚುನಾವಣೆ ತಾವು ಯಾವ ರೀತಿಯಾಗಿ ನೋಡ್ತೀರಂದ್ರೆ, ಈಗ ಸಹಜವಾಗಿ ಕೂಡ ಬಿಜೆಪಿ ಪಕ್ಷದಲ್ಲಿದ್ರಿ, ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ತಮ್ಮ ತಂದೆ ಕಣಗಿಳ್ತಾರೆ, ಇದನ್ನ ಯಾವ ದೃಷ್ಟಿಕೋನ ನೋಡ್ತೀರಂತ? ಹೆಸರು ಮಾತ್ರ ಪಕ್ಷೇತರವಾಗಿ ನಾವು ನಿಲ್ತಾ ಇದೀವಿ. ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಜಿಲ್ಲೆಯ ಕಾರ್ಯಕರ್ತರಿಗೂ ಕೂಡ ಈಶ್ವರಪ್ಪನವ್ರು ಬೇಕು, ಪಕ್ಷ ಉಳಿಬೇಕು ಅಂತ ತೀರ್ಮಾನ ಮಾಡಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ. 100ಕ್ಕೆ 100 ವಿಶ್ವಾಸ ಈಶ್ವರಪ್ಪನವ್ರು ಈ ಒಂದು ಚುನಾವಣೆಯಲ್ಲಿ ನಾವು ಗೆಲ್ತೇವೆ. ತಮ್ಮ ಪಾತ್ರ ನನ್ನ ತಂದೆಯವ್ರು ನನ್ನ ತಂದೆಯವ್ರು ನಿಂತ ಸಂದರ್ಭ ಜಿಲ್ಲೆಯಾದ್ಯಂತ ಓಡಾಡ್ತೀನಿ, ಅವ್ರಿಗೆ ಗೆಲ್ಸಂತ ವ್ಯವಸ್ಥೆ ಖಂಡಿತವಾಗಿ ನಾನು ನಿರ್ವಹಣೆ ಮಾಡ್ಕೊಂತೇನೆ. ಇದು ಈಶ್ವರಪ್ಪ ಪುತ್ರ ಕಾಂತೇಶ್ವರ ಮಾತಾಗಿದೆ. ತಮ್ಮ ತಂದೆ ಪಕ್ಷೇತರ ಅಭ್ಯರ್ಥಿ ನಿಂತ್ಕೊಂಡಿದ್ದಾರೆ, ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡ್ತೇನೆ, ಪರಿಶ್ರಮ ಮಾಡ್ತೇನೆ. ಇದು ರಾಜ್ಯದಲ್ಲಿ ಒಂದು ಬಿಜೆಪಿ ಪಕ್ಷನ ಉಳಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕೂಡ ಈಶ್ವರಪ್ಪ ಅವರು ಈ ಒಂದು ನಿರ್ಧಾರ ತೆಗೆದುಕೊಂಡು ಮಾತನ್ನ ಪುತ್ರ ಕಾಂತೇಶ್ ಹೇಳ್ತಿದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, TV9 ಶಿವಮೊಗ್ಗ.